ನೀ ಡಾಕ್ಟರ್ ಅಲ್ಲ, ಮುರುಗ. ಅದು ಏನು ಬೇಕಾದ್ರೂ ಅಂದು, ಆದ್ರೆ ನನಗಿರೋ ಒಬ್ಳು ಮಗಳನ್ನ ಕೊಂದು ಬಿಡ್ತೀನಿ ಅಂತ ಎದುರಿಸಿದ್ರು. ಅದಕ್ಕೆ ನಾನು ಯಾರ ರಾಕ್ಷಸರು? ರಾಮರಾಜ್. ಬನ್ನಿ ನನ್ನ ಜೊತೆ. ಈಗ ನನ್ನ ಹತ್ರ ಹೇಳಿದ್ರೆ ಹಾಗೆ ಮುಖ್ಯಮಂತ್ರಿಗಳ ಮುಂದೆ ಹೇಳ್ಬೇಕು. ಬನ್ನಿ. ನೋ ನಾನು ಅಲ್ಲಿಗೆ ಬಂದ್ರೆ ಸತ್ಯ ಹೇಳಕ್ಕಾಗಲ್ಲ. ಯಾಕೆ? ನಾನು ಅಲ್ಲಿಗೆ ಬಂದ್ರೆ ನನ್ನ ರಿಪೋರ್ಟ್ ಪ್ರಕಾರನೇ ಹೇಳ್ಬೇಕು. ನಿಜ ಹೇಳಿ ಸರ್, ನೀವು ನಿಜ ಹೇಳಲೇಬೇಕು. ಅಯ್ಯೋ ಬೇಡಪ್ಪ, ಅವ್ರು ತುಂಬಾ ಕೆಟ್ಟವರು. ಯೋಗಪ್ಪ ಕರೆದ್ರ ಸಾಹೇಬ್ರೆ? ಕಲ್ಯಾಣಿ ತುಂಬಾ ಚೆನ್ನಾಗಿದ್ದಾಳಲ್ಲ ಸಾಹೇಬ್ರೆ, ಅವಳ ವಿಷಯ ಮರ್ತು ಬಿಡಿ. ಯಾಕೆ? ಅವಳು ದೊಡ್ಡವ್ರ ಮನೆಯವಳು, ಮರ್ಯಾದಸ್ತಳು. ನಾನು ಮರ್ಯಾದಸ್ನೇ ಕಣಯ್ಯ. ಅವಳು ನಿಮ್ ಮಾತಿನ ವಿಷಯ ಗೊತ್ತಾಯ್ತು. ಅವಳು ದುಡ್ಡಿಗೋಸ್ಕರ ದುಡಿತಿಲ್ಲ, ಕಲೆಗೋಸ್ಕರ, ಕಲೆಯ ಜೀವನ ಅಂತ ದುಡಿತಿರೋವಳು. ಅವ್ರ ಅಪ್ಪ ಮೇಜರ್ ಜನರಲ್, ರಿವಲ್ವರ್ ಯಾವಾಗ್ಲೂ ಇಲ್ಲೇ ಇಟ್ಟಿರ್ತಾನೆ, ಇಲ್ಲೇ. ನಮ್ CM ಸುಬ್ಬಣ್ಣ ತುಂಬಾ ದಡ್ಡ ಕಣಯ್ಯ. ಅದಕ್ಕೆ ಅವ್ರು CM ಆಗಿದ್ದು. ಅಲ್ಲ, ಇಂಥ ಪ್ರೋಗ್ರಾಮ್ಗೆ ಈ ಹುಡುಗಿನ ಕರೆದು ಡ್ಯಾನ್ಸ್ ಮಾಡಿಸೋದು. ಮತ್ತೆ ನೋಡು, ನೆಕ್ಸ್ಟ್ ಪ್ರೋಗ್ರಾಮ್ ನಲ್ಲಿ ನಮ್ ಚಿಕ್ಕ ಪಾಪ ಇದ್ದಾಳಲ್ಲ, ಅವಳು ಕರೆದು ಡ್ಯಾನ್ಸ್ ಮಾಡಿಸೋದು ಕೇಳು. ಚಿಕ್ಕ ಪಾಪ? ಅವಳಿಗೆ ಭರತನಾಟ್ಯ ಕಲೆನೇ ಗೊತ್ತಿಲ್ವೇ? ಬೇರೆ ಕಲೆ ಗೊತ್ತಲ್ಲಯ್ಯ. ಗೊತ್ತಿರುತ್ತೆ ನಿಮ್ಗೆ. ಬಾಯು ಭದ್ರ ಇಲ್ಲ, ತಲೆನೂ ಭದ್ರ ಇಲ್ಲ. ಬೋರ್ಡ್ ಬಂದ್ರೆ ಸಾಹೇಬ್ರೆ, ಇವತ್ತಿನ ಪೇಪರ್ ನೋಡಿದ್ರ? ಡಾಕ್ಟರ್ ಮಹೇಶ್ವರಿ ಕೊಲೆ ಆಗಿದೆ. ಆ ಕೊಲೆ ಹಿನ್ನೆಲೆಯಲ್ಲಿ ರಾಜಕೀಯ ವ್ಯಕ್ತಿಗಳ ಕೈವಾಳ ಅಂತ ಬಂದಿದೆ. ನನಗ್ ಗೊತ್ತು. ಗೊತ್ತಿತ್ತ? ಹೋಮ್ ಮಿನಿಸ್ಟರ್ ನಾನೇ ಫೋನ್ ಮಾಡಿ ಈ ವಿಚಾರವಾಗಿ ಅಷ್ಟೊಂದು ಸೀರಿಯಸ್ ಆಗಿ ತಗೋಬೇಡಿ ಅಂತ ಹೇಳಿದ್ದೀನಿ. ಒಳ್ಳೆ ತಲೆ. ತಲೆನ ಅದು ತಪ್ಪಲೆ. ಯಾರು ನೀನು? ಯಾರು ಬೇಕಾಯ್ತು? ರಾಜ್ಕಲ್ ಭೀಮರಾಜಲ್ಲಿ. ನನ್ನ ತಮ್ಮನ್ನ ಕಿಡ್ನಾಪ್ ಮಾಡಿದ್ದಾರೆ. 4 ಗಂಟೆ ಒಳಗೆ ನಾನು ಇಲ್ಲಿಗೆ ಬರ್ದೆ ಹೋದ್ರೆ ನನ್ನ ತಮ್ಮನ್ನ ಸಾಯಿಸ್ಬಿಡ್ತೀನಿ ಅಂತ ಮನೇಲಿ ಲೆಟರ್ ಬರ್ದಿಟ್ಟಿದ್ದಾರೆ. ಅವನೇ ನಾ ಹುಡ್ಕೊಂಬಂದೆ. ಓ, ನಿಮ್ಗೆ ಇರ್ಬೇಕು, ನೀವೇ ಮಾತಾಡ. ಹಲೋ. ಹಲೋ. ಓ, ನೀನಾ ಬಂದ್ಬಿಟ್ಟಿದ್ಯಾ? ನನಗ್ ಗೊತ್ತು ನೀನು ಬಂದೇ ಬರ್ತೀಯಾ ಅಂತ. ನನ್ನ ತಮ್ಮನ್ನ ಯಾಕೆ ಕಿಡ್ನಾಪ್ ಮಾಡಿದೀರಾ? ಎಲ್ಲಿಟ್ಟಿದ್ದೀರಾ? ಫೋನ್ ನಲ್ಲಿ ಮಾತಾಡೋದಲ್ಲ, ನೇರವಾಗಿ ಗೋಲ್ಡನ್ ರಿಯಲ್ ಎಸ್ಟೇಟ್ ಬಂಗ್ಲೆಗೆ ಬಂದ್ಬಿಡು. ನಿನ್ನ ತಮ್ಮನ ನಿನಗೆ ಒಪ್ಪಿಸ್ತೀನಿ. ಇಲ್ದೇ ಇರೋ ಬುದ್ಧಿ ಉಪಯೋಗಿಸಿ ತರ್ಲೆಗಿರ್ಲೆ ಮಾಡಿದ್ಯೋ, ನಿನ್ನ ತಮ್ಮನ ಕಥೆ ಮುಗಿಸ್ಬಿಡ್ತೀನಿ. ನನ್ನ ನೆಲಕ್ಕೆ ಬರೋಕೆ ಹೇಳ್ತಿದ್ದಾರೆ. ಬರ್ತೀನಿ ಅಂತ ಹೇಳಿ. ಹಾ, ಬರ್ತೀನಿ. ಅಂಕಲ್, ಗುಡ್ ನ್ಯೂಸ್. ಹೋದ್ ಕೆಲ್ಸ ಏನಾಯ್ತು? ರಾಗಿಗುಡ್ಡ ಜಮೀನು ನಮ್ ಕಡೆಗೆ ಆಯ್ತು. ಗುಡ್. ಜೊತೆಗೆ ಯೋಗಪ್ಪ ಹೋದ್ಮೇಲೆ ಯೋಗ ಹೊಡಿಲೇಬೇಕಲ್ಲ. ಈಗೇನೋ ತಿರುಗೈತೆ ಯೋಗ, ಅದಕ್ಕೆ ಸಿಕ್ತು ರಾಗಿಗುಡು ಜಾಗ. ಯಾವತ್ತು ಹೊಡಿತ ಲಾಗ? ಹಾಕ್ತೀಯ ನಿನ್ನ ಬಾಯಿಗೆ ಬೀಗ? ನೀನ್ ಲಾಗ ಹೊಡೆದು MLA ಡಿಪಾಸಿಟ್ ಕಳ್ಕೊಂಡಿ. ಯಾವ ನನಗೆ ಎಂಡ್ರ ಮಗನ್ ಬೇಕು MLA ಜುಜ್ವಿ? ನಾವ್ ಆದ್ರೆ MP ಆಗೋದು. ಪಾರ್ಟ್ನರ್ಸ್, ಈಗ ನಮ್ ಕಡೆ ಎಲ್ಲ ಓಕೆ ಆಗಿದೆ, ನೀವು ರೆಡಿ ಆಗ್ಬೇಕು. ಮಿಸ್ಟರ್ ಗಿರಿ, ಲೆಟ್ ಅಸ್ ಸ್ಟಾಪ್ ಟಾಕಿಂಗ್ ಅಬೌಟ್ ಬಿಸ್ನೆಸ್ ನೌ. ಯಾಕೆ? ನಿಮ್ ಚಿಕ್ಕಪ್ಪ ಇದೊಂದು ಒಳ್ಳೆ ಅಪ್ಸರನ್ ಕರೆಸ್ತಾ ಇದ್ದಾರೆ. ಹೌದಾ ಅಂಕಲ್? ಹೌದು. ಹಾಗಾದ್ರೆ ಫಸ್ಟ್ ಚಾನ್ಸ್ ನನಗೆ. ನೀನ್ ಈ ವಿಷಯದಲ್ಲಿ ಇನ್ನೂ ಚಿಕ್ಕವನು ಅನ್ಕೊಂಡಿದ್ದೆ. ಎಲ್ಲ ನಮ್ಮ ಅಣ್ಣನ ಬುದ್ಧಿನೇ. ಓಕೆ ಓಕೆ. ಅವ್ರಿಗೇನೋ ಅಪ್ಸರೆ ಆಯ್ತು, ನಿಮ್ಗೊಂದು ಊರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನೀನ್ ಸ್ವಲ್ಪ ಸುಮ್ನಿರ್ತೀಯಾ? ಈಗ ಇಲ್ಲೇ ಅಡ್ಜಸ್ಟ್ ಮಾಡೋಣ. ಜೊತೆಗೆ ನಾನು ಇರ್ತೀನಲ್ಲ. ಈಕೆ ನಿಮ್ಮನ್ನ ನೋಡೋದಕ್ ಬಂದಿದ್ದಾಳೆ. ನೀನು ಹೋಗು. ನನ್ನ ತಮ್ಮ ಎಲ್ಲಿ? ಮೊದಲು ನಮ್ಮ ಕೆಲಸ ಆಗ್ಲಿ, ಆಮೇಲೆ ನಿನ್ ತಮ್ಮ. ಮೊಂಡತನ ಮಾಡಿದ್ಯೋ ಈ ಶೃಂಗಾರ ವೀರರುಗಳೆಲ್ಲ ಪಿಶಾಚಿಗಳಾಗ್ಬೇಕಾಗತ್ತೆ. ಮೊದಲು ನನ್ನ ತಮ್ಮನ್ ಕರ್ಸಿ. ಸಿದ್ಧ, ನಿನ್ನ ತಮ್ಮ ಎಲ್ಲೂ ಹೋಗಲ್ಲ. ನೀನೇನಾದ್ರೂ ಗಲಾಟೆ ಮಾಡಿದ್ರೆ ಅವನ ಕೆಳಕ್ ಹಾಕ್ತಾನೆ.
ಅಕ್ಕ ನನ್ ತಮ್ಮನ್ನೇನು ಮಾಡ್ಬೇಡಿ, ಬೇಕಾದ್ರೆ ನನ್ನನ್ನು ಕೊಂದ್ಬೇಡಿ. ಬಾಯಲ್ಲಿ ಇಟ್ಕೋಬೇಕಾದ ಜಿಲೇಬಿನ ಕಾಲಲ್ಲಿ ತುಳಿಯೋ ಮುಟ್ಟಾಡ್ರಲ್ಲ ನಾವು. ಲಾಯಿಸಿದ್ದ ಆ ಹುಡುಗನ ಒಳಗೆ ಕರ್ಕೊಂಡು ಹೋಗು. ರವಿ! ಕಿರಿಯಣ್ಣ, ಹುಡುಗಿ ಹೊಸ್ದು ಅಂತ ಕಾಣಿಸುತ್ತೆ, ಪಾಪ ಹೆದರ್ಕೊಂಡ್ಬಿಟ್ಟಿದ್ದಾಳೆ. ಒಳಗ್ ಕರ್ಕೊಂಡು ಹೋಗಿ ಸಮಾಧಾನ ಮಾಡಪ್ಪ. ಓಕೆ. ಹಾ, ಹಾಗೆ ಗಿರಿಯಣ್ಣ ಒಂದ್ ಒಳ್ಳೆ ಕೆಲ್ಸನೂ ಕೊಡ್ಸು. ನಾಳೆಯಿಂದ ಇವಳೇ ನನ್ನ ಪರ್ಸನಲ್ ಸೆಕ್ರೆಟರಿ. ಕಮಾನ್ ಡಾರ್ಲಿಂಗ್. ಹೆಣ್ಣು ಮಕ್ಕಳು ಅಂದ್ರೆ ಏನ್ ಕರ್ಣೇನೋ. ಹುಡುಗ ರಸಿಕ ಅಂತ ಕಾಣಿಸುತ್ತೆ. ಅಯ್ಯಪ್ಪ, ಇದೇನಪ್ಪ ಸುಟ್ಟು? ಭೀಮಣ್ಣ, ಏನಣ್ಣ ಇದು? ಒಳಗ್ ಹೊಡೆದಾಟ ನಡೀತಾಯ್ತಾ? ಒಂದ್ ವೇಳೆ ಜೇಮ್ಸ್ ಬಾಂಡ್ ತರ ಈ ಹುಡುಗಿ ಲೇಡಿ ಬಾಂಡು ಇರ್ಬಹುದು. ಹೋಗೋಣ, ಇನ್ ನಾವು ಜಾಗ ಖಾಲಿ ಮಾಡೋಣ. ಅಯ್ಯೋ ಅಯ್ಯೋ ಹೇಗಿರಿ? ಏನು ಕುಚ್ಚಿಗೆ ಹಿಡಿದಿದ್ದೇನೋ ಅವಳಿಗೆ? ಚಿಕ್ಕಪ್ಪ ಭಾರತ. ಭಾರತ? ಯಾವ ಭಾರತ? ಯಾವ ರಾಮಾಯಣ? ಅಯ್ಯಯ್ಯೋ ಭಾರತ. ಏನ್ ಭೀಮಾ, ಹೇಗಿದ್ಯಾ? ಯಾಕೆ ನನ್ನ ಜ್ಞಾಪಕ ಬರ್ಲಿಲ್ವಾ? ಓಯ್, ಮೊದಲು ಅವಳು ತಮ್ಮನ್ ಕಳಿಸ್ತೀಯೋ ಇಲ್ಲ ನಿನ್ನ ಮೇಲೆ ಕಳಿಸ್ಲ? ಆ ಹುಡುಗನ್ ಬಿಟ್ಬಿಡು. ರವಿ! ಅಕ್ಕ! ರವಿ! ರವಿ! ನೋಡ್ತೀನ ಅಕ್ಕ ತಮ್ಮನ ಪ್ರೀತಿ ವಾತ್ಸಲ್ಯ ಅಂದ್ರೆ ನೀನೇನ್ ಬೇವರ್ಸಿ ಕುಟುಂಬದಲ್ಲಿ ಹುಟ್ಟೋಣ? ನಿನಗೆ ಅಕ್ಕ ತಂಗಿರು ಯಾರು ಇಲ್ಲ? ಹೋಗಿ ಹೋಗಿ ಭೀಮಾ ಅಂತ ಹೆಸರಿಟ್ರಲ್ಲ ನಿನಗೆ. ಲೇ ಭರತ, ಬೆಂಕಿ ಜೊತೆ ಸರಸಾಡ್ತಾ ಇದ್ಯಾ? ನಮ್ಮಣ್ಣ ಯಾರೋ ಗೊತ್ತಾ? ಮುಖ್ಯಮಂತ್ರಿಗಳನ್ನ ಕ್ರಿಯೇಟ್ ಮಾಡೋನು. ಕುಲತ್ ಮೃತ್ಯು ಕೊಡ್ಲಿಕ್ ಕಾವು ಅಂತಾರೆ. ಹಾಗೆ ತಾನಿರೋ ಪಾರ್ಟಿನ ಹಾಳು ಮಾಡ್ತಾ ಇದ್ದಾನೆ ನಿಮ್ಮಣ್ಣ. ನಿಮ್ಮಣ್ಣ ತಮ್ಮದ್ರ ಹೆಸರು ಹೇಳಿದ ದಿವಸ ಬಾಯಿನ ಡೆಟಲ್ ಹಾಕೊಂಡು ತೊಳ್ಕೋಬೇಕಾಗುತ್ತೆ. ಅಯ್ಯಪ್ಪ, ಅಯ್ಯಪ್ಪ! ಅಯ್ಯೋ, ಆಗ್ಲೇ ಜಾಗ ಖಾಲಿ ಮಾಡಿ ಅಂತ ಹೇಳ್ದೆ, ಕೇಳಲ್ಲ ನನ್ನ ಮಾತ. ಈಗ ನೋಡಿ ಹೆಂಗೈತೆಲ್ಲ ಆತ. ಹೇಗಿರಿ? ಪೊಲೀಸ್ ಫೋನ್ ಮಾಡೋ. ಓಯ್, ಪೊಲೀಸಿಗೆ ಫೋನ್ ಮಾಡ್ತೀಯಾ? ಮಸ್ತು ರೆಡಿ. ಸ್ಟಾಪ್ ಇಟ್. ಇದು ನನ್ನ ಪೊಲೀಸ್, ಆದ್ರೆ ನಿಮ್ ತರ ಕಚಡ ಕೆಲಸ ಮಾಡೋರಲ್ಲ. ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ, ನಮ್ಮಮ್ಮನ ಕೊಲೆ ಮಾಡಿದವ್ರು ಯಾರು? ನಮಗೇನ್ ಗೊತ್ತು? ಅದನ್ನ ಪೊಲೀಸ್ನವ್ರ ಕೇಳು. ಓಯ್, ಪೊಲೀಸ್ನವ್ರಿಗೆ ನೀವು ಬಾಯ್ ಬಿಡೋರಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ನಾನು ಇಲ್ಲಿ ಬಂದಿರೋದು. ಹೇಳು. ರೈಟ್. ನಿನಗೆ ಗುಂಡಿಗೆ ಇದ್ರೆ ಇದೇ ಮಾತನ್ನ ನಮ್ಮ ಅಣ್ಣನ ಹೋಗಿ ಕೇಳು. ನಿಮ್ಮ ಅಣ್ಣನ್ ಕೇಳ್ಬೇಕಾದ್ರೆ ಗುಂಡಿಗೆ ಬೇಕಾ? ನಿಮ್ಮ ಅಣ್ಣನ್ಗೆ ಹೋಗಿ ಹೇಳು ಗುಂಡಿಗೆ ಇದೆ ಅಂತ. ಆ ಭರತ ನನಗೆ ಚಾಲೆಂಜ್ ಮಾಡಿದ್ನ? ಹೌದು, ಇದನ್ನು ಹೋಗಿ ತೋರಿಸು ಅಂತ ಹೇಳ್ದ. ಹಾಗಾದ್ರೆ ಅವನನ್ನ ಮುಗಿಸ್ಲೇಬೇಕು. ನಾನು ಅದನ್ನೇ ಅನ್ಕೊಂಡೆ. ಅಂದ್ಕೊಂಡೇನೋ ಪ್ರಯೋಜನ? ಮಾಡಿ ಮುಗಿಸ್ಬೇಕಾಗಿತ್ತು. ಏನೋ ಕಳೆದು ಹಾರಾಗ್ತೀನಿ ಅಂತ ಹೋಗಿ ಪದ್ಧತಿ ಮಾಡ್ಕೊಂಡ್ಬಂದಿದ್ದೀಯಲ್ಲ. ನನ್ನ ರಾಜಕೀಯ ಎದುರಾಳಿಗಳನ್ನ ಮುಗಿಸುವಂತ ಪಾರ್ಟಿ ವಾಲಂಟಿಯರ್ಸ್ ಹೆಸರಿನಲ್ಲಿ ಎಷ್ಟು ಜನ ರೌಡಿಗಳನ್ನು ನೀನು ಕೊಟ್ಟೆ? ನೀನು ಮಾಡಿದ್ದೇನು? ಭರತ ಅಪ್ನಾಲ್ ಆಡಿದರಿ ಮನುಷ್ಯ, ಅವನ ಕೈಲಿ ಹೋಗೋದೇ ತಿನ್ಕೊಂಡು ಬಂದಿದ್ದೀಯಲ್ಲ. ಡ್ಯಾಡಿ, ಅವನೇನು ಆರ್ಡಿನರಿ ಅಲ್ಲ, ಅವನು ಎಕ್ಸ್ಟ್ರಾರ್ಡಿನರಿ. ಕರಾಟೆನಲ್ಲಿ ಬ್ಲಾಕ್ ಬೆಲ್ಟ್. ಹೌದು ಸರ್. ಮುಚ್ಚಬಾಯಿ. ಇರಿ, ನೀನು ಸುಮ್ಮನಿರು. ಭೀಮು, ನೀನ್ ರಾಜಕೀಯಕ್ಕೆ ಬರಬೇಡ. ಅಣ್ಣ, ಎಲ್ಲಾ ಪೇಪರ್ನಲ್ಲೂ ನಿನ್ ಫೋಟೋ ಹೆಸರು ಪ್ರಿಂಟ್ ಆಗಿದೆ. ಹೋದ್ ಕಡೆ ಬಂದ್ ಕಡೆ ಎಲ್ಲ ನನ್ನ ಪ್ರಶ್ನೆ ಕೇಳಿ ಪ್ರಾಣ ಹಿಂಡ್ತಾ ಇದ್ದಾರೆ. ಇನ್ಮೇಲೆ ಪಾರ್ಟಿ ಕೆಲಸ ನಾನೇ ನೋಡ್ಕೋತೀನಿ. ನೀನು ಗಿರಿ ಜೊತೆ ಸೇರ್ಕೊಂಡು ರಿಯಲ್ ಎಸ್ಟೇಟ್ ಮಾತ್ರ ನೋಡ್ಕೊಂಡ್ರು ಸಾಕು. ಡಾಕ್ಟರ್ ಶೇಷ ಕೊಲೆಗೂ ಡಾಕ್ಟರ್ ಮಹೇಶ್ವರಿ ಕೊಲೆಗೂ ಭೀಮರಾಜ್ ಅವರ ಕೈವಾಡ ಇದೆ ಅಂತ ಜನಗಳಿಗೆ ಸಾರ್ ಹೇಳೋದಕ್ಕೆ ನಾನು ಭರತ್ ಹೋರಾಡ್ತಾ ಇದ್ದೆ. ಭರತ್ ತಾಯಿ ಮಹೇಶ್ವರಿ ಸಾಯ್ತಾ ಇದ್ದಿದ್ರೆ ನಾವಿಬ್ರು ಎಷ್ಟು ಚೆನ್ನಾಗಿರ್ಬೋದಾಗುತ್ತಲ್ಲ.
ನೀವು ಹೇಳಿದಾಗೆ ಈ ಫೈಲಲ್ಲಿ ಭೀಮರಾಜನ ಚರಿತ್ರೆನೇ ಬರೆದಿಟ್ಟಿದ್ದೀನಿ. ಒಂದೊಂದು ಘಟನೆಗೂ ಆಧಾರ ಇದೆ. ಇದನ್ನ ಪಬ್ಲಿಷ್ ಮಾಡಿದ್ರೆ ಜನವನ್ನು ಸುಮ್ಮನೆ ಬಿಡುದಿಲ್ಲ, ಅಟ್ಟಿಸ್ಕೊಂಡು ಹೋಗಿ ಕಲ್ಲನ್ನು ಹೊಡಿತಾರೆ. ಜನ ಅವನ್ ನೋಡಿಯೋದಿರ್ಲಿ, ನಾನು ಪ್ರೆಸ್ ಬಾಗಲ್ ಮುಚ್ಚಬೇಕಾಗುತ್ತೆ. ಸದ್ಯಕ್ಕೆ ನಮ್ಮಲ್ಲೇ ಒಗ್ಗಟ್ಟಿಲ್ಲ. ಇಂಥ ಸಂದರ್ಭದಲ್ಲಿ ನಿನ್ ರಿಪೋರ್ಟ್ನ ನಮ್ ಪೇಪರ್ನಲ್ಲಿ ಪಬ್ಲಿಷ್ ಮಾಡಿದ್ರೆ ಸರ್ಕಾರದಿಂದ ಬರ್ತಿರೋ ಅಡ್ವರ್ಟೈಸ್ಮೆಂಟ್ ಎಲ್ಲ ನಿಂತೋಗುತ್ತೆ. ನಿನ್ ರಿಪೋರ್ಟ್ನ ಅಪೋಸಿಷನ್ ಪಾರ್ಟಿ ನಡೆಸ್ತಿರೋ ಯಾವ್ದಾದ್ರು ಪೇಪರ್ನಲ್ಲಿ ಪಬ್ಲಿಷ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಕಾಣುತ್ತೆ. For more updates, like, comment, subscribe to our channel.